ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ಪಕ್ಕದ ರಾಜ್ಯದ ಒಬ್ಬ ಕಮಲಾ ಪಸಂದ್ ಇದ್ದಾನೆ. ಅವನು ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಅವಮಾನ ಮಾಡ್ದ. ಅವ್ರ ಭಾಷೆಯಿಂದ ನಮ್ಮ ಭಾಷೆ ಹುಡ್ತು ಅಂತ ಹೇಳ್ಬಿಟ್ಟ. ಅದು ಬುದ್ಧಿ ಇಲ್ಲದ ನಟ. ಅವನಿಗೇನು ಗೊತ್ತು ಹೇಳಿ? ಒಂದು ಚೂರು ಒಂದು ಸಾಮಾನ್ಯ ಜ್ಞಾನ ಅನ್ನೋದೇ ಇಲ್ಲ ಅವನಿಗೆ. ಅವನ ಹತ್ರ ನಾವು ಏನು ನಿರೀಕ್ಷೆ ಮಾಡೋಕ್ಕಾಗತ್ತೀರಿ ಒಬ್ಬ ನಟನಿಂದ? ಅವ್ನು ಬರೀ ಅಷ್ಟೇ, ಬರೀ ಒಂದು ನಾಟ. ಅವನಿಂದ ನಾವೇನು ನಿರೀಕ್ಷೆ ಮಾಡೋಕ್ಕಲ್ಲ. ಇಂಥ ಹೇಳಿಕೆಗಳು ಅವನು ಕೊಟ್ಬಿಟ್ಟು ಇಡೀ ಕರ್ನಾಟಕಕ್ಕೆ ಅವಮಾನ ಮಾಡಿದ್ದಲ್ಲ, ಅವನು ಇಡೀ ತಮಿಳ್ನಾಡಿಗೂ ಸಹ ಅವಮಾನ ಮಾಡ್ದ. ಯಾಕಂದರೆ ಈಗ ಕನ್ನಡಿಗರೆಲ್ಲ ತಿರುಗಿ ಬೀಳ್ತಾರಲ್ಲ, ತಿರುಗಿ ಬಿದ್ದಾಗ ಬರೀ ಅವನೊಬ್ಬನಿಗೆ ಬೈಯಲ್ಲ, ತಮಿಳ್ನಾಡಲ್ಲಿದ್ದವ್ರಿಗೆ ಎಲ್ಲರಿಗೂ ಬಯೋ ಥರ ಆಗೋಗ್ಬಿಟ್ಟಿದೆ. ಅವನೊಬ್ಬನಿಂದ ಇವಾಗ ಎಲ್ಲ ತಮಿಳವರು ಬಯಸ್ಕೊಳ್ಳೋ ಥರ ಆಗೋಗಿದೆ. ತಮಿಳ್ನಾಡಲ್ಲಿರೋ ಜನಕ್ಕೆ ಬೈಯೋದಲ್ಲ, ತಮಿಳು ಭಾಷೆಗೂ ಸಹ ಬೈಯೋ ಥರ ಆಗೋಗ್ಬಿಟ್ಟಿದೆ. ಇದಕ್ಕೊಂದು ಚಿಕ್ಕ ಉದಾಹರಣೆ ಈಗ ನಾನು ಹೇಳ್ತೀನಿ ಕೇಳಿ. ನಮ್ಮ ಭಾಷೆ ಏನು ಗೊತ್ತಿದೆ, ಏನು ಗೌರವ ಇದೆ ಅನ್ನೋದನ್ನ ಕಮಲಾಸನ್ ಅವ್ರಿಗೆ ಸ್ವಲ್ಪ ರುಚಿ ಮೂಡಿಸ್ಬೇಕು ಅಲ್ವಾ? ನಮ್ಮ ಭಾಷೆ ಗತ್ತು ಏನು ನನ್ನ ಸ್ವಲ್ಪ ಮೂಡಿದ್ರು ಸಾಕು, ಮಿಕ್ಕಿದ ಫುಲ್ ಅವನು ತಿಳ್ಕೊತಾನ. ಆಮೇಲೆ ಅವನು ತಿಳ್ಕೊಳ್ಳೋಕ್ಕೆ ಹೇಳ್ಬೇಕು. ನೋಡಿ ನೀಟಾಗಿ, ಇದು 500 ರೂಪಾಯಿ ನೋಟು. ಈ 500 ರೂಪಾಯಿ ನೋಟ್ನಲ್ಲಿ ಇದು ಕೇಂದ್ರ ಸರ್ಕಾರ ಮಾಡಿದಂಥ ನೋಟು. ಒಕ್ಕೂಟ ರಾಜ್ಯಗಳು ಸೇರಿ ರಚಿತವಾದಂಥ ಭಾರತ ಸರ್ಕಾರದ ಕೇಂದ್ರ ಸರ್ಕಾರ ಮಾಡಿದಂಥ ಈ 500 ರೂಪಾಯಿ ನೋಟು. ಈ 500 ರೂಪಾಯಿ ನೋಟ್ನಲ್ಲಿ 1 2 3 4ನೇ ಸ್ಥಾನ ಇರೋದು ನಮ್ಮ ಕನ್ನಡ. ನೀವು ಮನೇಲಿದ್ದರೆ ಬೇಕು ಕ್ಲೀನಾಗಿ ನೋಡಿ, 4ನೇ ಸ್ಥಾನದಲ್ಲಿರೋದು ನಮ್ಮ ಕನ್ನಡ. ಹಾಗೆ ಅಬ್ಸರ್ವ್ ಮಾಡಿ ಕ್ಲೀನಾಗಿ. ನೀವು ಮನೇಲಿ ನೋಡಿ, 13ನೇ ಸ್ಥಾನದಲ್ಲಿರೋದು ತಮಿಳು. ಅಬ್ಸರ್ವ್ ಮಾಡಿ ನೀಟಾಗಿ. 13ನೇ ಸ್ಥಾನದಲ್ಲಿರೋದು ತಮಿಳು. ನೋಡಿ ನಮ್ಮ ಕನ್ನಡಕ್ಕೆ ಏನು ಗೌರವ ಇದೆ ಅಂತ. ಕಮಲಾ ಪಸಂದ್ ತಿಳ್ಕೊ ಇದ್ನಲ್ಲ, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಭಾರತ ಸರ್ಕಾರ ಪ್ರಿಂಟ್ ಮಾಡುವ ನೋಟ್ಗಳಲ್ಲಿ ಕನ್ನಡಕ್ಕೆ 4ನೇ ಸ್ಥಾನ ಇದೆ. ನಿಮಗೆ 2 ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು. ನೋಟಿನಲ್ಲಿ ನಿಮ್ಮ ಭಾಷೆ 13ನೇ ಸ್ಥಾನದಲ್ಲಿದೆ. ಇದರಲ್ಲೇ ಅರ್ಥ ಮಾಡ್ಕೋ ಕನ್ನಡಕ್ಕೆ ಏನು ಬೆಲೆ ಇದೆ, ಏನು ಗತ್ತಿದೆ ಅನ್ನೋದನ್ನ. ಇಷ್ಟು ಅರ್ಥ ಆಗಿಲ್ಲದೆ ನೀನೊಬ್ಬ ನಟನ. ಅದರಲ್ಲೂ ಬೇರೆ ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ, ನಾನು ಕ್ಷಮೆ ಕೇಳಲ್ಲ ಅಂತ. ನಿನ್ನ ಹತ್ರ ನಾವು ಕ್ಷಮೆ ಕೇಳ್ತಾ ಇಲ್ಲಪ್ಪ, ನಿನ್ನ ಹತ್ರ ನಾವು ಕ್ಷಮೆ ಕೇಳೋದಿಲ್ಲ. ನಾವೇನು ಭಿಕ್ಷುಕರ ನಿನ್ನ ಹತ್ರ ಕ್ಷಮೆ ಕೇಳೋಕ್ಕೆ? ನಿನ್ನ ಕ್ಷಮೆನೇ ಕೇಳಲ್ಲ. ಈಗ ಸದ್ಯಕ್ಕೆ ನಿನ್ನ ಚಿತ್ರ ನಾವು ಬ್ಯಾನ್ ಮಾಡ್ತೀವಿ. ನಿನ್ನೆಲ್ಲ ಇದನ್ನು ನಾವು ಇಲ್ಲಿ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀವಿ. ನಿನ್ನ ಚಿತ್ರ, ನಿನ್ನ ಹಾಡುಗಳನ್ನ ಎಲ್ಲನೂ ಇಲ್ಲಿ ಬ್ಯಾನ್ ಮಾಡ್ತೀವಿ. ಆಗ ನಿನಗೆ ಬುದ್ಧಿ ಬರುತ್ತೆ, ಆಗ ನೀನು ಸರಿ ಹೋಗ್ತೀಯ. ಇದನ್ನು ಜ್ಞಾಪನ ಮಾಡ್ಕೋ. ಜ್ಞಾನಪೀಠ ಪ್ರಶಸ್ತಿನೂ ಜ್ಞಾಪನ ಮಾಡ್ಕೋ. ಕಮಲಾ ಪಸಂದ್.